ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕನ್ನಡ ಸೀಸನ್ 13 ಇಷ್ಟು ಬೇಗ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಟ್ವಿಸ್ಟ್ ಇದೆ, ಟರ್ನ್ಸ್ ಇದೆ, ಏನೋ ಮಾಡ್ತಾರೆ ಅನ್ನೋದೇನಿಲ್ಲ. 100% ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಒಂದ್ ವೇಳೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ಅಗ್ನಿ ಪರೀಕ್ಷೆ ಅಂತ ಒಂದು ಶೋ ಬರುತ್ತೆ ಮುಂಚೆ, ಬಿಗ್ ಬಾಸ್ಗಿಂತ ಮುಂಚೆ. ಅದರಲ್ಲಿ ನಾವೆಲ್ಲ ಆಡಿಷನ್ಸ್ ಕೊಡ್ತಾ ಇದೀವಲ್ಲ, ಈಗ ವಿಡಿಯೋ ಮಾಡಿ ನಾನು ಹುಲಿಗೆಮ್ಮ ನನ್ನ ಬಿಗ್ ಬಾಸ್ ತಗೊಳ್ಳಿ, ನಾನು ರಾಜ ನನ್ನ ಬಿಗ್ ಬಾಸ್ ತಗೊಳ್ಳಿ, ನಾನು ಡಾರ್ಲಿಂಗ್ ಧನು ನನ್ನ ಬಿಗ್ ಬಾಸ್ ತಗೊಳ್ಳಿ ಅಂತೆಲ್ಲ ಆಡಿಷನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಲ್ಲ, ಆ ಅಪ್ಲೋಡ್ ಮಾಡಿರೋ ವಿಡಿಯೋಗಳಲ್ಲಿ ಅವರೆಲ್ಲ ವೀಕ್ಷಣೆ ಮಾಡಿ ಅದರ ಯಾರು ತುಂಬಾ ಇಂಟ್ರೆಸ್ಟ್ ಅನಿಸ್ತಾರೋ, ಇಂಫ್ಯಾಕ್ಟಬಲ್ ಅನಿಸ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ 100 ಮೆಂಬರ್ಸ್ ಅಲ್ಲಿ 20 ಮೆಂಬರ್ಸ್ನ 30 ಮೆಂಬರ್ಸ್ನ ಮಾಡಿ ಒಂದು ಅಗ್ನಿ ಪರೀಕ್ಷೆ ಅಂತ ಹೇಳಿ ಒಂದು ಶುರು ಮಾಡ್ತಾರೆ. ಈ ಅಗ್ನಿ ಪರೀಕ್ಷೆಗೆ ಮೇನ್ ಆಗಿ ಜಡ್ಜಸ್ ಬೇಕು. ಏನಿಲ್ಲ ಅಂದ್ರೂ ಕೂಡ 4 ಜನ ಬೇಕಾಗ್ತಾರೆ. 3 ಜನ ಜಡ್ಜಸ್, ಒಬ್ರು ಯಾಂಕರು. ಇವ್ರು ಯಾರಾಗಿರ್ಬೋದು, ಯಾರಾದ್ರೆ ಚೆನ್ನಾಗಿರುತ್ತೆ, ಯಾರು ಬರಬಹುದು, ಯಾರು ಬರ್ತಾರೆ, ಯಾರು ಬಂದ್ರೆ ಚೆನ್ನಾಗಿರುತ್ತೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಮಾತಾಡೋಣ. ಮೇನ್ ಆಗಿ ಲಾಸ್ಟ್ ಸೀಸನ್ ಅಲ್ಲಿ ತಿರುಗು ನೋಡಿದ್ರೆ ಅಗ್ನಿ ಪರೀಕ್ಷೆ ಸೂಪರ್ ಹಿಟ್ ಆಗಿತ್ತು. ಆ ಅಗ್ನಿ ಪರೀಕ್ಷೆಯಿಂದ ಬಂದಿರೋ ಕಂಟೆಸ್ಟೆಂಟ್ ಕೂಡ ಬಿಗ್ ಬಾಸ್ ವಿನ್ ಆದ್ರು. ಪವನ್ ಪಡಾಲ ಅಂತ ನೋಡಿರ್ತೀರಾ, ಅವ್ರು ವಿನ್ ಆದ್ರು. ಅದೇ ರೀತಿಯಾಗಿ ಈ ಸಲ ಕೂಡ ಒಂದು ಚಿಕ್ಕ ಚಿಕ್ಕ ಟಾಸ್ಕ್ ಎಲ್ಲ ಇರ್ತವೆ. ಆ ಟಾಸ್ಕ್ ಯಾವ ರೀತಿ ಇರುತ್ತೆ, ಮೇನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಒಂದು ಗಿಲ್ಲಿ ನಟ ಆಗಿರ್ಬೋದು, ಆಮೇಲೆ ಶ್ರುತಿ ಮೇಡಮ್ ಆಗಿರ್ಬೋದು, ಅದಾದ್ಮೇಲೆ ಲಾರ್ಡ್ ಪ್ರಥಮ್ ಆಗಿರ್ಬೋದು, ಕೆಲವ್ರ ಹೆಸರೆಲ್ಲ ವೈರಲ್ ಆಗ್ತಾ ಇದೆ. ಮತ್ತೆ ಇವರಲ್ಲಿ ಯಾರು ಬರ್ಬೋದು, ಯಾರು ಬರ್ತಾರೆ, ಎಷ್ಟು ನಿಜ ಅಂತೆಲ್ಲ ತಿಳ್ಕೊಳ್ಳೋಣ ಖಂಡಿತವಾಗ್ಲು. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ. ಮೇನ್ ಆಗಿ ವಿಷಯಕ್ಕೆ ಬರ್ತೀನಿ. ಗಿಲ್ಲಿ ನಟ ಹೌದು ಅಗ್ನಿ ಪರೀಕ್ಷೆ ಎಂಬ ಶೋಗೆ ಬಿಗ್ ಬಾಸ್ ಮುಂಗಿಂತ ಮುಂಚೆ ಶುರುವಾಗುವಂತ ಶೋಗೆ ಬರ್ತಾರೆ ಅಂತ ಅನಿಸ್ತಾ ಇದೆ. ಕಾರಣ ಒಂದು ಕೇಳಿ, ಲಾಸ್ಟ್ ಸೀಸನ್ ಇನ್ನ ಮುಗಿದು 5 ತಿಂಗಳು 6 ತಿಂಗಳು ಆಗುತ್ತೆ, ಇನ್ನು ಗಿಲ್ಲಿ ಕಾವ್ಯ ಕ್ರೇಜ್ ಅಂತ ಕಡಿಮೆ ಆಗಿಲ್ಲ. ಕೆಲವರು ಹೇಟ್ ಮಾಡೋರು ಒಪ್ಕೊಂತಾರೆ ಕ್ರೇಜ್ ಅಲ್ಲಿದೆ ಬರೋ ಹೋಯ್ತಲ್ಲ ಅಂತ, ಬಟ್ ಇಷ್ಟಪಡೋರು ಒಪ್ಕೊಂತಾರೆ ಕ್ರೇಜ್ ಇದೆ ಅಂತ. ನಾನು ಹೇಳ್ತೀನಿ ಖಂಡಿತವಾಗ್ಲೂ ಇನ್ನೂ ಗಿಲ್ಲಿ ಕ್ರೇಜ್ ಇದೆ 100%. ಅಂತ ಕ್ರೇಜ್ರನ್ನ ಕರ್ಕೊಂಡ್ಬಂದು ಕೂರಿಸ್ತಾರೆ ಅಲ್ಲಿ. ಯಾಕೆಂದ್ರೆ ಗಿಲ್ಲಿ ನಟಗೆ ಒಂದು ಕಾಮಿಡಿ ವೇ ಗೊತ್ತು, ಡ್ಯಾನ್ಸ್ ಗೊತ್ತು, ಎಮೋಷನಲ್ ಆಗೋದು ಗೊತ್ತು. ಒಂದು ಶೋ ಬರುತ್ತೆ, ಒಂದು ಜಡ್ಜಸ್ ಅಂತ ಅಂದಾಗ ಕಂಪ್ಲೀಟ್ ಆಗಿ ಪ್ಯಾಕೇಜ್ ಬೇಕಾಗುತ್ತೆ. ಇಲ್ಲ ವೈಲೆಂಟ್ ಆಗಿ ಮಾತಾಡಬೇಕು, ಇಲ್ಲ ಇನ್ನೋಸೆಂಟ್ ಆಗಿರ್ಬೇಕು, ಎಲ್ಲಾನು ಗೊತ್ತಿರಬೇಕು. ಅಂತ ಕ್ಯಾಂಡಿಡೇಟ್ನ ಒಬ್ಬರು ತಗೊಂತಾರೆ. ಅದು ನಮ್ಮ ಗಿಲ್ಲಿ ನಟ 100% ಆಗ್ಬೋದು ಅಂತ ಅನಿಸ್ತಾ ಇದೆ. ತಗೊಂತಾರೆ. ಕಾರಣ ಅಂದ್ರೆ ಒಳ್ಳೆ TRP ಬೇಕಾಗುತ್ತೆ. ಅಗ್ನಿ ಪರೀಕ್ಷೆಗೆ ಹೈಪ್ ಬರ್ಬೇಕಂದ್ರೆ ಗಿಲ್ಲಿ ನಟ ತಗೊಳ್ಳೇಬೇಕು ಅವರು, ಸರಿನಾ? ಇನ್ನು ಅದಾದ್ಮೇಲೆ ಕಾವ್ಯ ಯಾವ ಪ್ಲೇಸ್ ಅಲ್ಲಪ್ಪ ಬರ್ತಾರಂತ ತುಂಬಾ ಜನ ಎಕ್ಸ್ಪೆಕ್ಷನ್ಸ್ ಇರ್ಬೋದು. ಅವರು ಯಾಂಕರ್ ಆಗ್ಬೋದು, ಇಲ್ಲ ಅವರು ಕೂಡ ಒಂದು ಪಕ್ಕದಲ್ಲಿ ಗಿಲ್ಲಿ ನಟ ಜೊತೆಗೆ ಜಡ್ಜಸ್ ಆಗಿ ಕೂಡ ಕುಂದಿರ್ಬೋದು. ಯಾಕಂದ್ರೆ ಗಿಲ್ಲಿ ಕಾವ್ಯ ಅಂತ ಒಂದು ಜೋಡಿ ಏನಿದೆ, ಆ ಜೋಡಿನೇ ಈಗಲೂ ಕೂಡ ಒಂದು ಸೆನ್ಸೇಷನ್ ಆಗ್ತಾ ಇದೆ ಅಂತ ಒಂದ್ಸಲ ಇಮೇಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಆಗ್ತಾ ಇದೆ ಅಂತ. ಯಾಕೆಂದ್ರೆ ಅವ್ರೇನು ತಿಂಗಳಗಟ್ಟಲೆ ಅವ್ರಿಗೆ ಅದೇನಂತೀವಿ ನಾವು ಆಡಿಷನ್ಸ್ ಕೊಡ್ಬೇಕಾದ್ರೆ ತಿಂಗಳಗಟ್ಟಲೆ ಕಾಲ್ ಶೀಟ್ ಬೇಕಾಗಿಲ್ಲ. ಕೇವಲ 15-20 ಒಳಗಡೆ ಎಲ್ಲ ಶೂಟ್ ಎಲ್ಲ ಮುಗಿಸಿ ಆಮೇಲೆ ಒಂದೊಂದೇ ಎಪಿಸೋಡ್ ನಮಗೆ ಪ್ಲೇ ಮಾಡ್ತಾರೆ. ಆಗಿರೋ ಕಾರಣ ಏನಂದ್ರೆ ಅವ್ರಿಗೆ ಕಾಲ್ ಶೀಟ್ ಏನು ಪ್ರಾಬ್ಲಮ್ ಆಗಲ್ಲ, ಕೊಡ್ಬೋದು ಬರ್ಬೋದು ಅಂತ ಅನಿಸ್ತಾ ಇದೆ. ಇನ್ನೊಂದು ಬಂದ್ಬಿಟ್ಟು ಮೇನ್ ಆಗಿ ಶ್ರುತಿ ಮೇಡಮ್ ಅವರು ಏನಕ್ಕೆ ಬರ್ತಾರೆ ಅಂದ್ರೆ, ಎಲ್ಲ ಒಂದು ಎಂಗೇಜರ್ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಒಬ್ಬ ಸೀನಿಯರ್ ಜಡ್ಜ್ ಅಂತ ಬೇಕು, ಸಿನ್ಸಿಯರಿಟಿ ಇರಬೇಕು, ಸೀರಿಯಸ್ ಆಗಿರ್ಬೇಕು. ಅಂಥವ್ರು ಯಾರು ತಗೊಂತಾರ ಅಂದ್ರೆ ಶ್ರುತಿ ಮೇಡಮ್ ಅವ್ರು ಬರ್ಬೋದು. ಈ ಎಪಿಸೋಡ್ಗೆಲ್ಲ 100% ಬರ್ತಾರೆ ಈ ಅಗ್ನಿ ಪರೀಕ್ಷೆಗೆ ಅಂತ ಅನಿಸ್ತಾ ಇದೆ. ಕಾರಣ ಏನಂದ್ರೆ ಈ ರೀಸೆಂಟ್ ಆಗಿ ಯಾವ ಸಿನಿಮಾಗಳು ಇಲ್ಲ, ಗಿಲಿ ಮಾಡ್ತಾ ಇದ್ರು, ಅದು ಮುಗೀತು. ಆದ ಕಾರಣ ಈಗ ಖಾಲಿ ಇದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಅವರು ಯಾವಾಗ್ಲೂ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ, ನೋಡ್ತಾ ಇರ್ತೀರಾ. ಆ ಕಾರಣಕ್ಕೆ ಈ ಅಗ್ನಿ ಪರೀಕ್ಷೆ ಶೋಗೆ ತಗೋಬಹುದು ಅಂತ ಕೇಳಿ ಬರ್ತಾ ಇದೆ, ಬರ್ಬೋದು ಅನಿಸ್ತಾ ಇದೆ. ಅದೇ ರೀತಿಯಾಗಿ ಒಬ್ರು ಅಗ್ರೆಸಿವ್ ಆಗಿ ಮಾತಾಡೋರು ಬೇಕು, ಅಗ್ರೆಸಿವ್ ಆಗಿರ್ಬೇಕು, ಅವ್ರು ಮಾತಾಡೋ ಟೋನ್ ಇರಬೇಕು. ಅಂತರಲ್ಲಿ ಯಾರಪ್ಪ ಇದ್ದಾರೆ ಅಂದ್ರೆ ಸಂಗೀತ ಶೃಂಗೇರಿ. ಫಿಮೇಲ್ ಕಂಟೆಸ್ಟೆಂಟ್ಗಳಲ್ಲಿ ಸಂಗೀತ ಶೃಂಗೇರಿ ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಒಂದ್ ವೇಳೆ ಕಾವ್ಯಗೆ ನಾವು ಕೊಡಂಗಿಲ್ಲ ಚಾನ್ಸ್ ಅನ್ನೋದಾದ್ರೆ ಸಂಗೀತ ಶೃಂಗೇರಿ ಅವರು 100% ಆಗಿ ಈ ಒಂದು ಅಗ್ನಿ ಪರೀಕ್ಷೆಗೆ, ಯಾಕಂದ್ರೆ ನೋಡ್ತಾರೆ 10th ಸೀಸನ್ ಅಲ್ಲಿ ಯಾವ ರೀತಿಯೆಲ್ಲ ಹಂಗಾಮ ಮಾಡಿದ್ರು, ಟಾಸ್ಕ್ ಕ್ಯೂನ್ ಅಂತ ಎಲ್ಲ ಕರಿತಿದ್ವಿ, ಮಾತಲ್ಲಾಗಿರ್ಬೋದು, ಆಟಿಟ್ಯೂಡ್ ಆಗಿರ್ಬೋದು, ಪ್ರತಿಯೊಂದರಾಗಿರ್ಬೋದು ಸಂಗೀತ ಶೃಂಗೇರಿ ಅವರು ತುಂಬಾನೇ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ವಿನ್ನರ್ ಆಗ್ತಾರೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಬಟ್ ಕೊನೆಯಲ್ಲಿ
ಏನೇನೋ ಕತೆ ಎಲ್ಲ ಆಗಿ ಕಾರ್ತಿಕ್ ಎಲ್ಲ ಗೆದ್ಬಿಟ್ರು. ಸರಿ, ಒಳ್ಳೆ ಟ್ಯಾಲೆಂಟ್ ಪರ್ಸನ್ ಕೂಡ ಹೌದು, ಸರಿನಾ. ಇನ್ನು ಅದೇ ರೀತಿಯಾಗಿ ವಿನಯ್ ಗೌಡ ಬರೋ ಚಾನ್ಸಸ್ ಕೂಡ ಇದೆ. ಏನಕ್ಕೆ ಅಂದ್ರೆ 10 ಸೀಸನ್ ಅಲ್ಲಿ ಅವ್ರು ಕೂಡ ಯಾವ ರೀತಿ ಎಲ್ಲ ಹಂಗಾಮ ಮಾಡಿದ್ರು, ಯಾವ ರೀತಿ ಎಲ್ಲ ಒಂದು ಕ್ಯೂರಿಯಾಸಿಟಿ ತುಂಬಿದ್ರು, ಏನೆಲ್ಲ ಮಾಡಿದ್ರು ಅಂತ ನೋಡಿರ್ತೀರ. ಆ ಕಾರಣಕ್ಕೆ ಅವ್ರನ್ನ ಕರ್ಕೊಂಡ್ ಬರ್ತಾರ ಅನ್ನೋದಿದೆ. ನೋಡೋಣ. ಇಚ್ಚಿತಿಗೆ ಸಿನಿಮಾಗಳೆಲ್ಲ ಕಾಣಿಸ್ಕೊಳ್ತಾ ಇದಾರೆ, ಬಂದ್ರು ಬರ್ಬೋದು. ನನ್ಗೆ ಒಂದು ಮಾಹಿತಿ ಅಂದ್ರೆ ಮಾಹಿತಿ ಅಂದ್ರೆ 100% ಪಕ್ಕ ಅಪ್ಡೇಟ್ ಅಂತಲ್ಲ, ಒಂದ್ ಸ್ವಲ್ಪ ಮಾಹಿತಿ ಏನಂದ್ರೆ 100% ಗಿಲ್ಲಿ ಶ್ರುತಿ ಮೇಡಮ್ ಅವ್ರು ಇಬ್ರು ಬರ್ತಾರೆ, ಸರಿನಾ. ಇನ್ನೂ ಇಬ್ರು ಯಾರು ಅನ್ನೋದು ಕನ್ಫರ್ಮೇಶನ್ ಇಲ್ಲ. ಸಂಗೀತ ಅವ್ರು ಕರ್ಕೊಂಡ್ ಬರ್ತಾರ, ವಿನಯ್ ಕರ್ಕೊಂಡ್ ಬರ್ತಾರ ಇಲ್ಲ ಅಂತ ನೋಡ್ಬೇಕು. ಅದೇ ರೀತಿಯಾಗಿ ಯಾಂಕರ್ ವಿಷಯಕ್ಕೆ ಬಂದ್ರೆ ಖಂಡಿತವಾಗ್ಲು ಯಾಂಕರ್ ಅಲ್ಲಿ ಸುಷ್ಮಾ ರಾವ್ ಅವರು ಈ ಬಿಗ್ ಬಾಸ್ 13 ಸೀಸನ್ಗೆ ಬರ್ತಾರೆ ಅಂತ ಮಾಹಿತಿ ಇದೆ. ಮತ್ತೆ ಅವ್ರು ಯಾಂಕರ್ ಆಗಿರ್ತಾರ, ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ. ಅನುಪಮ್ ಅವ್ರು ಬರ್ಬೋದು. ಸುಷ್ಮಾ ರಾವ್ ಅವರು ಇಲ್ಲಿವರೆಗೂ ಬಿಗ್ ಬಾಸ್ ಯಾವುದೇ ಒಂದು ಸೀಸನ್ ಅಲ್ಲಿ ಅವರು ಕಂಟೆಸ್ಟೆಂಟ್ ಆಗಿ ಬಂದಿಲ್ಲ, ಆದ ಕಾರಣ ಈ ಸೀಸನ್ ಕಂಟೆಸ್ಟೆಂಟ್ ಆಗಿ ಬರ್ಬೋದು. ಅನುಪಮ ಅವರು ಕಲರ್ಸ್ ಕನ್ನಡದಲ್ಲಿ ತುಂಬಾನೇ ಶೋಗಳಿಗೆ ಆಂಕರಿಂಗ್ ಮಾಡಿದ್ದಾರೆ. ಬಿಗ್ ಬಾಸ್ ಬಗ್ಗೆ ಹೇಗೆ ಅಂತೆಲ್ಲ ಗೊತ್ತು, ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಆ ಕಾರಣಕ್ಕೆ ಅವರ ಆಂಕರ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಇನ್ನು ಕಂಟೆಸ್ಟೆಂಟ್ಗಳ ಬಗ್ಗೆ ತುಂಬಾನೇ ವಿಡಿಯೋಸ್ ಬರ್ತವೆ, ತುಂಬಾನೇ ಹೇಳ್ತಾ ಇದ್ದಾರೆ. ನೋಡೋಣ ಏನೆಲ್ಲ ಬರ್ತವೆ, ಏನೆಲ್ಲ ಆಗುತ್ತೆ ಅಂತ. ಒಂದ್ ಸ್ವಲ್ಪ ಅಲ್ಲ, ಈಗ 10 ಜನ ಹೆಸರು ಹೇಳ್ತಾ ಇದ್ದೇವೆ ಅಂದ್ರೆ ಅದ್ರಲ್ಲಿ 5 ಜನ ಹೆಸರು ಆದ್ರೂ ಕರೆಕ್ಟ್ ಆಗಿದ್ರೆ ಚಂದ ಅನ್ಸುತ್ತೆ. 10 ಜನ ಕೂಡ ಸುಳ್ಳು ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಇಷ್ಟ ಆಗ್ತಾರೆ ಹೇಳಕ್ಕೆ. ಸಿಗುತ್ತೆ, ಇಷ್ಟರಲ್ಲೇ ಮಾಹಿತಿ ಬರುತ್ತೆ, ಖಂಡಿತವಾಗಿ ತಿಳಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇನ್ ಆಗಿ ಇದೊಂದು ಸ್ಕ್ಯಾಮ್ ನಡೀತಾ ಇದೆಯಾ, ಇನ್ನೊಂದು ಆಗ್ತಾ ಇದೆಯಾ ಅಂತೆಲ್ಲ ಅನಿಸ್ತಾ ಇದೆ. ನಾನಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಟ್ರೈ ಮಾಡಿದೆ, ಅಪ್ಲೋಡ್ ಆಗ್ತಾ ಇಲ್ಲ. OTP ತಗೊಳ್ತಾರೆ, OTP ಎಂಟರ್ ಮಾಡ್ತೀವಿ, ಒಂದು OTP ಅವ್ರು ₹2 ಕಮಿಷನ್ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹೌದು, ನಿಜ. ಏನಕ್ಕೆ ಅಂದ್ರೆ ನಮ್ಮ ನಂಬರಲ್ಲಿ ಆ್ಯಡ್ ಆಗುತ್ತೆ. ಈ ಬ್ಯಾಂಕ್ ಲೋನ್ಗಳು ಅವು ಇವೆಲ್ಲ ಇರ್ತಾವಲ್ಲ, ಆನ್ಲೈನ್ ಎಲ್ಲ ನಂಬರ್ ಎಲ್ಲ ಕೇಳ್ತಾರಲ್ಲ, ಆ ಟೈಮಲ್ಲಿ ಅವ್ರಿಗೆ ಹೆಲ್ಪ್ ಆಗ್ಬೋದು. ಆ ರೀತಿ ಎಲ್ಲ ಕೊಡ್ಬೋದು. ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು ಅನಿಸುತ್ತೆ. ಬಟ್ ನಾವು ಕೇಳಲ್ಲ, ನಾನೇ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಪ್ಲೋಡ್ ಮಾಡದೇ ಇರ್ತೀರ. ಖಂಡಿತವಾಗ್ಲು ಆ ರೀತಿ ಆಗ್ತಾ ಇದೆ. ತುಂಬ ಕಷ್ಟ ಇದೆ. ಆಡಿಷನ್ಸ್ ಆಗಿರ್ಬೋದು. ಆಡಿಷನ್ಸ್ ಅಂದರೆ ನಾವು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಬೇಕು, ಅವ್ರಿಗೆ ಇಷ್ಟ ಆಗಬೇಕು, ಆಮೇಲೆ ಸೆಲೆಕ್ಟ್ ಮಾಡ್ಕೊತಾರೆ, ನಾವು ಅವ್ರ ಹತ್ರ ಫೇಸ್ ಮಾಡಬೇಕು, ಗ್ರೂಪ್ ಡಿಸ್ಕಷನ್ ಇರುತ್ತೆ, ಗ್ರೂಪ್ ಟೆಸ್ಟ್ ಇರುತ್ತೆ, ಟ್ಯಾಲೆಂಟ್ ತೋರಿಸ್ಬೇಕು, ಎಲ್ಲಾನು ಇರುತ್ತೆ. ಅದೆಲ್ಲ ಆದಮೇಲೆ ಕೊನೆಗೆ ಆ ಒಂದು ಸಿಚುವೇಶನ್ಸ್ ಎಲ್ಲ ಬರುತ್ತೆ. ಬಟ್ ಇದ್ರಲ್ಲಿ ಕೂಡ ಸ್ಕ್ಯಾಮ್ ನಡೆಯುತ್ತೆ, ರಾಜಕೀಯ ನಡೆಯುತ್ತೆ, ರೆಕಮೆಂಡೇಶನ್ಸ್ ಇರುತ್ತೆ. ನಮ್ಮವರು ನಿಮ್ಮವರು ಯಾವುದು MLA MP ಕ್ಯಾಂಡಿಡೇಟು ಇಂಥವೆಲ್ಲ ಬರ್ತಾರೆ. ಫಾರಿನ್ನಿಂದ ಕೂಡ ಬರ್ತಾರೆ ಕೆಲವು ಕಂಟೆಸ್ಟೆಂಟ್ಗಳು. ಫಾರಿನರ್ಸ್ ಎಲ್ಲ ಬ್ಲಾಗ್ ಮಾಡರ್ಸ್ ಎಲ್ಲ ಕೂಡ ಬರ್ಬೋ ಚಾನ್ಸಸ್ ತುಂಬಾನೇ ಇದೆ. 100% ಆಗಿ ಕಂಟೆಸ್ಟೆಂಟ್ಗಳನ್ನ ತಗೊಂಡಾಗ ತುಂಬ ಹೆಸರು ಕೇಳಿ ಬರ್ತಾ ಇದೆ. ಬಟ್ ಯಾರು ಅನ್ನೋದು ಇನ್ನೂ ಕನ್ಫರ್ಮೇಷನ್ ಇಲ್ಲ. ಸೊ ನಾನು ಅದ್ರ ಬಗ್ಗೆ ಬೇರೆ ವಿಡಿಯೋನ ಮಾಡಿ ಮಾತಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು